ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಇವತ್ತು ಸರ್ಕಾರದಲ್ಲಿ ಲಕ್ಷಾಂತರ ಹುದ್ದೆ ಖಾಲಿ ಇದ್ರೂ ಸಹ ನೇಮಕಾತಿ ಮಾಡದೇನೆ ಅಥವಾ ಅದನ್ನ ಕಾಲ್ಫೋರ್ ಮಾಡದೇನೆ ಅನ್ಯಾಯ ಮಾಡ್ತಾ ಇದ್ದಾರೆ. ಇವೆಲ್ಲ ವಿಚಾರ ತೆಗೆದುಕೊಂಡು ನಾವು ಸದನದ ಒಳಗಡೆ ಹೋರಾಟ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಇವತ್ತು ಸಾಂಕೇತಿಕವಾಗಿ ನಾವು ಎರಡೂ ಪಕ್ಷದ ಶಾಸಕರು ಹೋರಾಟ ಮಾಡಿದ್ದೇವೆ. ಸದನದ ಒಳಗಡೆನೂ ಸಹ ಎಲ್ಲ ವಿಚಾರಗಳನ್ನು ತೆಗೆದುಕೊಂಡು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈ ಸರ್ಕಾರ ಒಣಗೇಡಿ ಸರ್ಕಾರ ಏನಿದೆ ಜವಾಬ್ದಾರಿ ತೆಗೆದುಕೊಳ್ಬೇಕು. ಆ ನಿಟ್ಟಿನಲ್ಲಿ ಸದನದ ಒಳಗಡೆ ಕೂಡ ನಾವು ಚರ್ಚೆ ಮಾಡ್ತೇವೆ. ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಬಿಜೆಪಿ ಮತ್ತು ಜೆಡಿಎಸ್ ನಮ್ಮೆಲ್ಲ ಆತ್ಮೀಯ ಪಕ್ಷದ ಎಲ್ಲ ಮುಖಂಡರೆ, ಇವತ್ತು ಪ್ರಮುಖವಾಗಿ ವಿಧಾನಸಭೆ ಅಧಿವೇಶನ ನಡೀತಾ ಇದೆ. ಕಾಂಗ್ರೆಸ್ ಪಾರ್ಟಿಯವರು ಒಂದ್ ರೀತಿ ಇದನ್ನ ಕಾಟಾಚಾರಕ್ಕೆ ನಡೆಸ್ತಾ ಇದ್ದಾರೋ ಅಂತ ಅನಿಸ್ತಾ ಇದೆ. 8-9 ದಿನ ಮಾತ್ರ ಅಧಿವೇಶನ ನಡೀತಾ ಇರೋದು. ಸರ್ಕಾರಕ್ಕೆ ಆ ತರ ಧೈರ್ಯ ಇದ್ದಿದ್ರೆ ಒಂದು 15 ದಿನ 20 ದಿನ ಆದ್ರೂ ಕೂಡ ಅಧಿವೇಶನ ನಡೆಯುವಂತ ಒಂದು ಅವಕಾಶ ಮಾಡಬೇಕಾಗಿತ್ತು. ಆದ್ರೆ ಮಾಡಿಲ್ಲ. ಇವತ್ತು ನಾವು ಪ್ರಮುಖವಾಗಿ ನಾವೆಲ್ಲರೂ ಕೂಡ ನಿನ್ನೆನೂ ಕೂಡ ಜೆಡಿಎಸ್ ಮತ್ತು ಬಿಜೆಪಿ ಸಮನ್ವಯ ಸಮಿತಿ ಸಭೆ ಮಾಡಿದಿರಿ. ಇವತ್ತು ವಿಧಾನಸಭೆಯಲ್ಲೂ ಕೂಡ ಈ RCB ಸಂದರ್ಭದಲ್ಲಿ ವಿಧಾನಸೌಧದ ಮೇಲೆ ಸ್ಟೆಪ್ ಮೇಲೆ ಏನು ಕಾಂಗ್ರೆಸ್ ಪಾರ್ಟಿಯ ಮಿನಿಸ್ಟರ್ಗಳು, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಇವರ ಫ್ಯಾಮಿಲಿ ಫೋಟೋ ತೆಗೆಸ್ಕೊಳ್ಳೋಕ್ಕೋಸ್ಕರ 11 ಜನ ಅಮಾಯಕ ವಿದ್ಯಾರ್ಥಿಗಳ ಫೋಟೋವನ್ನ ಅವ್ರ ಮನೇಲಿ ಹಾಕಕ್ಕೆ ದುರ್ಳತನ ಮಾಡಿದಂಥವ್ರು, ಅವರ ಕುಟುಂಬದವರು ಅವ್ರ ಫೋಟೋ ಇಟ್ಕೊಂಡು ಪೂಜೆ ಮಾಡೋ ರೀತಿ ಮಾಡಿದಂಥ ಈ ದುರ್ಳ ಸರ್ಕಾರ ಇದು. ಅವ್ರ ಫೋಟೋ ತೆವಲಿಗೋಸ್ಕರ ಈ ಅಮಾಯಕ ಮಕ್ಕಳನ್ನ ಕೊಲೆಗಡಕರ ರೀತಿ ಕೊಲೆ ಆಗಿದೆ. ಇದು ಸರ್ಕಾರ ಪ್ರಾಯೋಜಿತ ಕೊಲೆ. 60% ಸರ್ಕಾರ, ಈ 60% ಸರ್ಕಾರದ ವಿರುದ್ಧ ವಿಧಾನಸಭಾ ಅಧಿವೇಶನದಲ್ಲಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಪ್ರತಿಭಟನೆಯನ್ನು ಮಾಡಿದ್ದೀವಿ. भारत माता की जय, भारत माता की जय। कांग्रेस सरकार के कांग्रेस सरकार के मोदी कांग्रेस सरकार के भारत माता के ರಾಜೀನಾಮೆ ಕೊಡಲೇಬೇಕು, 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 ರಾಜೀನಾಮೆ ಕೊಡಲೇಬೇಕು, 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 ರಾಜೀನಾಮೆ ಕೊಡಲೇಬೇಕು. ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.